ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಎದ್ದಾಕ್ಷಣ ನಿಲ್ಲೋದಕ್ಕೆ ಆಗ್ತಾ ಇಲ್ವಾ? ಒಂದು ಹೆಜ್ಜೆ ಹಾಕೋದಕ್ಕೂ ಕೂಡ ತುಂಬ ಕಷ್ಟ ಆಗ್ತಾ ಇದೆಯಾ? ಹಾಗಾದರೆ ಇದನ್ನು ಹೀಲ್ ಪೇನ್ ಅಂತ ಹೇಳ್ತೀವಿ. ಇದು ಸಿಂಪಲ್ ಪೇನ್ ಅಲ್ಲ. ಇದನ್ನು ನಾವು ಹೀಲ್ ಪೇನ್ ಅಥವಾ ಹಿಮ್ಮಡಿ ನೋವು ಅಂತ ಹೇಳ್ತೀವಿ. ಈ ಸಮಸ್ಯೆ ಇತ್ತೀಚೆಗೆ ತುಂಬ ಜನರಲ್ಲಿ ಕಾಣಿಸ್ತಾ ಇದೆ. ಎಸ್ಪೆಷಲಿ ಹೆಚ್ಚಾಗಿ ನಡೆಯೋರು ಮತ್ತು ಹೆಚ್ಚಾಗಿ ನಿಲ್ಲೋರಲ್ಲಿ ಈ ಸಮಸ್ಯೆ ಖಂಡಿತ ಕಾಣಿಸುತ್ತೆ. ಆದರೆ ಟೆನ್ಷನ್ ಬೇಡ. ನಾನು ಹೇಳೋ ಕೆಲವೊಂದು ಹೋಮ್ ರೆಮಿಡೀಸಿಂದ ಇದನ್ನು ಕ್ಯೂರ್ ಮಾಡ್ಕೋಬೋದು. ಇದು 100% ಕ್ಯೂರ್ ಆಗುತ್ತೆ ಈ ಹೋಮ್ ರೆಮಿಡೀಸಿಂದ. ಯಾಕೆಂದರೆ ಇದು ನನ್ನ ಸ್ವಂತ ಅನುಭವ. ನನಗೂ ಕೂಡ ಸುಮಾರು 15 ವರ್ಷಗಳಿಂದ ಈ ನೋವನ್ನು ಅನುಭವಿಸ್ತಾ ಇದ್ದೆ. ನಾನು ಬರೀ ಮೆಡಿಸಿನ್ ತಗೊಳ್ಳೋದು, ಅಂದರೆ ಎಕ್ಸ್ರೇ ಮಾಡಿಸೋದು, ಅದಕ್ಕೆ ಒಂದು ಪೇನ್ ಕಿಲ್ಲರ್ ಅಂತ ಇಂಜೆಕ್ಷನ್ ಕೊಡ್ತಾರೆ. ಅದು ಒಂದು 2 ವರ್ಷ ಅಷ್ಟೇ ವರ್ಕ್ ಆಗುತ್ತೆ. ಕೆಲವೊಂದು ಸತಿ ಅಂತೂ 1 ವರ್ಷ ಮತ್ತೆ ಪುನಃ ಸ್ಟಾರ್ಟ್ ಆಗ್ತಿತ್ತು ಅದು. ಸೊ ನಾವೊಂದು ಕೆಲವೊಂದು ಹೋಮ್ ರೆಮಿಡೀಸನ್ನು ಮಾಡ್ತಾ ಹೋದೆ. ಅದು ಮಾಡಿದ್ರಿಂದ ಈಗ ನನಗೆ ಸಂಪೂರ್ಣ ಗುಣ ಆಗಿದೆ. ತುಂಬಾ ಖುಷಿ ಆಗ್ತಾ ಇದೆ. ಆ ಹೀಲ್ ಪೇನ್ ಅನುಭವ ಏನು ಅಂತ ಆ ಹೀಲ್ ಪೇನ್ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ತುಂಬ ಕಷ್ಟ ಕೊಡುತ್ತೆ. ನಮಗೆ ಏನು ಮಾಡಬೇಕು ಅಂತ ತೋಚಲ್ಲ, ಅಷ್ಟೊಂದು ಕಷ್ಟ ಕೊಡುತ್ತೆ. ಎಲ್ಲೂ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಈ ಹೋಮ್ ರೆಮಿಡೀಸನ್ನು ಮಾಡಿ ನೋಡಿ, ಖಂಡಿತ ನಿಮಗೆ ಉಪಯೋಗ ಆಗುತ್ತೆ ಅಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾವು ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಇಟ್ಟಂಗಿ ನೋಡಿ, ಸರಳವಾಗಿ ಒಂದು ಇಟ್ಟಂಗಿ ಎಲ್ಲಾದರೂ ರೋಡ್ನಲ್ಲಿ ಕೂಡ ಸಿಗುತ್ತೆ, ಮನೆ ಕಟ್ತಿರ್ತಾರಲ್ವಾ ಅಂಥ ಪ್ಲೇಸಲ್ಲಿ ಹೋದರೆ ಒಂದು ಸಣ್ಣ ಇಟ್ಟಂಗಿ ತೊಗೊಬನ್ನಿ. ಆ ಇಟ್ಟಂಗಿನ ಈ ಥರ ನಾವು ಕಾಯಿಸಬೇಕಾಗತ್ತೆ. ಅದು ಸ್ವಲ್ಪ ಹೊತ್ತು ಚೆನ್ನಾಗಿಯೇ ಕಾಯಬೇಕು. ಅಲ್ಲಿ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಒಂದು 20 ನಿಮಿಷನಾದರೂ ಅದು ಚೆನ್ನಾಗಿ ಕಾಯಬೇಕಾಗುತ್ತೆ. ಸೊ ಈ ಥರ ಒಂದು ಇಟ್ಟಂಗಿಯನ್ನು ಕಾಯಿಸಿ ಮೊದಲು. ಈ ಹೀಲ್ ಪೇನ್ ಅನ್ನೋದು ತುಂಬ ನಿಲ್ಲೋರಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಮತ್ತು ತುಂಬ ಸ್ಟ್ಯಾಂಡ್ ಮಾಡಬಾರ್ದು. ಆ್ಯಕ್ಚುಲಿ ಹೀಲ್ ಪೇನ್ ಇದ್ದವರು ತುಂಬ ನಡೆಯೋರಿಗೂ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಈ ಹೀಲ್ ಪೇನ್ ಅನ್ನೋದು ಒಂಥರ ಅದೆಷ್ಟು ಹಿಂಸೆ ಕೊಡುತ್ತೆ ಅಂದರೆ ಅದು ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಇವಾಗ ನೋಡಿ, ಇಟ್ಟಂಗಿ ಕಾದಿದೆ ಚೆನ್ನಾಗಿ. ಅದನ್ನು ನಾನು ಇವಾಗ ಫ್ಲೋರ್ ಮೇಲೆ ಇಟ್ಕೊಂಡಿದ್ದೀನಿ. ಈ ಥರ ಫ್ಲೋರ್ ಮೇಲೆ ಇಟ್ಕೊಂಡಿರಬೇಕು. ತುಂಬ ಬಿಸಿ ಇರುತ್ತೆ. ಅದು ತುಂಬ ಜಾಗರೂಕತೆಯಿಂದ ಇರಬೇಕು. ಇವಾಗ ನಾನು ಹರಳೆಣ್ಣೆಯನ್ನು ತಗೊಳ್ತಾ ಇದ್ದೀನಿ. ಇವಾಗ ನಾನು ಹರಳೆಣ್ಣೆಯನ್ನು ತೊಗೊಂಡಿದ್ದೀನಿ. ಅದನ್ನು ಹೀಲ್ಗೆ ಈ ಥರ ಅಪ್ಲೈ ಮಾಡ್ತಿದ್ದೀನಿ ಫಸ್ಟು. ನೋಡಿ, ಅಲ್ಲಿ ಕಾದಿರೋ ಇಟ್ಟಂಗಿ ಕೂಡ ಇದೆ. ಹುಷಾರಿಯಿಂದ ನೋಡ್ಕೊಳ್ಳಿ. ಈ ಥರ ಅದನ್ನು ಶಾಖ ಕೊಡೋಕ್ಕಿಂತ ಮುಂಚೆ ನಾವೇನು ಮಾಡಬೇಕಂದ್ರೆ ಹರಳೆಣ್ಣೆಯನ್ನು ಈ ಥರ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಫಸ್ಟು. ಆಮೇಲೆ ಇವಾಗ ನೋಡಿ, ಅನ್ನದ ಗಂಜಿಯನ್ನು ತೊಗೊಂಡಿದ್ದೀನಿ. ಅನ್ನ ಬಾಗಿಸ್ತೀವಲ್ವಾ, ಅದರ ಗಂಜಿಯನ್ನು ಈ ಥರ ತೊಗೋಬೇಕಾಗುತ್ತೆ. ಸ್ವಲ್ಪ ಅನ್ನ ಬಾಗಿಸೋ ರೂಢಿ ಇಲ್ದಿದ್ದವರು ಕೂಡ ಅನ್ನ ಬಾಗಿಸಿ ಈ ಥರ ಗಂಜಿಯನ್ನು ತೊಗೊಳ್ಳಿ. ಇವಾಗ ನೋಡಿ, ಅದರ ಬಿಸಿ ಇಟ್ಟಂಗಿ ಮೇಲೆ ಈ ಥರ ಹಾಕ್ತಾ ಇದ್ದೀನಿ 1 ಸ್ಪೂನು. ಇಟ್ಟಂಗಿ ಮೇಲೆ ಕಾಲಿಡಕ್ಕೆ ಹೋಗಬೇಡಿ, ಅದರ ಆವಿಯನ್ನು ಮಾತ್ರ ತಗೋಬೇಕಾಗುತ್ತೆ. ಈ ಥರ 1 ಸ್ಪೂನು ಹಾಕಿ ಗಂಜಿಯನ್ನು ಹಾಕಿ ಆ ಆವಿ ಬರುತ್ತಲ್ಲ, ಆ ಆವಿ ಮಾತ್ರ ತಗೋಬೇಕು. ಯಾವುದೇ ಕಾರಣಕ್ಕೂ ಇಟ್ಟಂಗಿ ಮೇಲೆ ಮಾತ್ರ ಕಾಲಿಡಕ್ಕೆ ಹೋಗಬೇಡಿ. ಅದು ತುಂಬಾ ಹಾಟ್ ಇರುತ್ತೆ. ಈ ಥರ ಸ್ವಲ್ಪನೇ ಗಂಜಿ ಹಾಕಬೇಕು. ಅದು ಆರಿದ ನಂತರ ಮತ್ತೆ ಗಂಜಿ ಹಾಕಬೇಕು. ಮತ್ತು ಅದರ ಆವಿಯನ್ನು ನಾವು ಹಿಮ್ಮಡಿಗೆ ಮಾತ್ರ ತಗೋಬೇಕಾಗುತ್ತೆ. ಈ ಥರ ಅದರ ಆವಿಯನ್ನು ಮಾತ್ರ ತಗೋಬೇಕು. ತುಂಬಾ ಹಾಟ್ ಇರುತ್ತೆ. ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ಮತ್ತು ಕಾಲು ಅದ್ರ ಮೇಲೆ ಖಂಡಿತ ಇಡಕ್ಕೆ ಹೋಗ್ಬಿಡಿ, ಸುಟ್ಟೋಗ್ಬಿಡುತ್ತೆ. ಈ ಥರ ಸ್ವಲ್ಪ ಅಂತರದಲ್ಲಿ ಇಟ್ಕೊಂಡು ಅದರ ಆವಿಯನ್ನು ಮಾತ್ರ ತಗೋಬೇಕಾಗುತ್ತೆ ನಾವು. ಈ ಥರ ಆವಿಯನ್ನು ತಗೊಂಡು, ಇದು ಒಂದು ವೇಳೆ ನಿಮಗೆ ಇಟ್ಟಂಗಿ ಇನ್ನೂ ಹಾಟ್ ಇಲ್ಲ, ಅದು ತಣ್ಣದೋಗಿದೆ ಅಂತಂದರೆ ಮತ್ತೊಮ್ಮೆ ಹಾಟ್ ಮಾಡ್ಕೊಳ್ಳಿ, ಮತ್ತೊಮ್ಮೆ ಬಿಸಿ ಮಾಡಿಕೊಂಡು ಮತ್ತೆ ನೀವು ಈ ಥರ ಗಂಜಿ ಒಂದು 4-5 ಸತಿ ಮಾಡಿ. ಈ ಥರ ನಾನು ಇದು ಬೇಕಾದರೆ ನಿಮಗೆ ಇದು ಇಟ್ಟಂಗಿಯನ್ನು ಲಾಂಗ್ ಇಟ್ಟಂಗಿ ತೊಗೊಳ್ಳಿ. ಸ್ವಲ್ಪ ಉದ್ದ ಇರುತ್ತಲ್ಲ, ನಾನು ವಿಡಿಯೋಕ್ಕೆ ತೋರ್ಸೋಕ್ಕೋಸ್ಕರ ಸ್ಮಾಲ್ ತೊಗೊಂಡಿದ್ದೀನಿ. ಉದ್ದ ಬರುತ್ತೆ, 1 ಫೂಟ್ಗೆ ಸರಿಯಾಗಿ ಇರುವಂಥ ಇಟ್ಟಂಗಿ ಬರುತ್ತೆ. ಆ ಥರ ತೊಗೊಂಡ್ರೂ ಪರವಾಗಿಲ್ಲ. ಇವಾಗ ನೋಡಿ, ಆವಿಯನ್ನು ತಗೊಂಡಾಗಿದೆ ನಾವು. ಇವಾಗ ಇದು ತುಂಬ ಹಾಟ್ ಇದೆ ಅಲ್ವಾ, ಸೊ ಅದಕ್ಕೆ ಒಂದು ಕಾಟನ್ ಬಟ್ಟೆಯನ್ನು 2 ಫೋಲ್ಡರ್ ಮಾಡಿ ಹಾಕ್ಕೊಂಡ್ಬಿಡೋಣ ಮೇಲ್ಗಡೆ. ಕಾಟನ್ ಬಟ್ಟೆ ಹಾಕೋಬೇಕು, ಯಾಕೆಂದರೆ ತುಂಬಾ ಅದು ಬಿಸಿ ಇರುತ್ತಲ್ವ, ಅದಕ್ಕೋಸ್ಕರ. ಯಾಕೆಂದರೆ ಇದ್ರ ಮೇಲೆ ನಾವೀಗ ಕಾಲನ್ನು ಇಟ್ಟು ಅದರ ಶಾಖವನ್ನು ತಗೋಬೇಕು. ಸೊ ಅದರಿಂದ ಈ ಥರ ಒಮ್ಮೆಗೆಲೆ ಕಾಲು ಇಡಕ್ಕೆ ಹೋಗ್ಬೇಡಿ, ಅದು ತುಂಬ ಹಾಟ್ ಇರುತ್ತೆ, ಸುಟ್ಟೋಗುತ್ತೆ. ಈ ಥರ ಬಟ್ಟೆಯನ್ನು, ಒಂದು ಕಾಟನ್ ಬಟ್ಟೆಯನ್ನು 2 ಫೋಲ್ಡರ್ ಮಾಡಿ ಈ ಥರ ಇಟ್ಟುಕೊಂಡು ಇವಾಗ ನಾವು ಇದ್ರ ಮೇಲೆ ಕಾಲಿಡಬೇಕಾಗುತ್ತೆ. ಈ ಥರ
ಈ ಥರ ಒಂಥರ ತುಂಬ ರಿಲೀಫ್ ಸಿಗ್ತಾ ಹೋಗುತ್ತೆ ನಮಗೆ. ಇದನ್ನು ಈ ಇಟ್ಟಂಗಿದು ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಎರಡೂ ಟೈಮ್ ಮಾಡಿ ನೋಡಿ, ನೀವು 100% ಕ್ಯೂರ್ ಆಗುತ್ತೆ. ಒಂದೆರಡು ದಿನ ಮಾಡಿದೆ ಆಗಿಲ್ಲ ಅಂತ ಅಂದ್ಕೋಬೇಡಿ. 2 ದಿನಕ್ಕೆಲ್ಲ ಇದು ಆಗೋದೂ ಇಲ್ಲ. ಸಾಧಾರಣವಾಗಿ ಒಂದು 4 months 5 months ಈ ಥರ ಮಾಡ್ತಾ ಹೋಗಿ, ಒಂದು ಸ್ವಲ್ಪ ಕೂಡ ನಿಮಗೆ ಹೀಲ್ ಪೇನ್ ಅನ್ನೋದೇ ಇರೋದಿಲ್ಲ. ಅಷ್ಟೊಂದು ಬೇಗ ನಿಮಗೆ ರಿಲೀಫ್ ಸಿಗ್ತಾ ಹೋಗುತ್ತೆ. ಸೊ ಇದೊಂದು ಅದ್ಭುತವಾದ ರೆಮಿಡಿ. ನನಗೂ ಕೂಡ 15 ವರ್ಷಗಳಿಂದ ಸುಮಾರಿತ್ತು. ನಾನು ತುಂಬ ಮೆಡಿಸಿನ್ ಮಾಡಿ ಸೋತು ಆಮೇಲೆ ಇದನ್ನು ಒಂದು ಒಳ್ಳೆ ಮನಸ್ಸಿನಿಂದ ಮತ್ತು ತುಂಬ ಕಾನ್ಫಿಡೆಂಟ್ ಆಗಿ ಮಾಡಿದೆ. ನನಗೆ ತುಂಬಾ ಕಡಿಮೆ ಆಗಿದೆ ನೋಡಿ. ಇಂಜೆಕ್ಷನ್ ತೊಗೊಂಡಿದ್ದು ಅಲ್ಲೇ ನನಗೆ 2 ಇಂಜೆಕ್ಷನ್ ತೊಗೊಂಡಿದ್ದೀನಿ ನಾನು ಇಮ್ಮಿಡಿಗೆ. ಆದರೂ ಕಡಿಮೆ ಆಗಲಿಲ್ಲ ನನಗೆ. ಒಂದು ಕಡಿಮೆ ಆಗುತ್ತೆ, ಜಸ್ಟ್ ಒಂದು ಒನ್ ಇಯರ್ ಕಡಿಮೆ ಆಗುತ್ತೆ ಅಷ್ಟೇ. ಮತ್ತು ತಿರ್ಗಾ ಸ್ಟಾರ್ಟ್ ಆಗ್ತಾ ಇತ್ತು. ಇಡೀ ಕಾಲು ಕೂಡ ಅಂದರೆ ಇಡೀ ಹೆಜ್ಜೆ ಕೂಡ ನೋಯ್ತಾ ಇರುತ್ತೆ ಈ ಹೀಲ್ ಪೇನ್ ಇದ್ದವರಿಗೆ. ಬೆಳಗ್ಗೆ ಅಂತೂ ಬಿಡಿ, ಕಾಲು ಇಡಕ್ಕೆ ಆಗಲ್ಲ ನೆಲದ ಮೇಲೆ, ಅಷ್ಟೊಂದು ಹಿಂಸೆ ಕೊಡುತ್ತೆ. ಒಂಥರ ಸೂಜಿ ಚುಚ್ಚದಂಗೆ ಆಗ್ತಾ ಇರುತ್ತೆ. ಸೊ ಈ ಹೋಮ್ ರೆಮಿಡಿ ಮಾಡೋದ್ರಿಂದ ಖಂಡಿತ 100% ಕ್ಯೂರ್ ಆಗೇ ಆಗುತ್ತೆ. ಇದು ನನ್ನ ಸ್ವಂತ ಅನುಭವ. ಸೊ ಇದನ್ನು ಖಂಡಿತ ಮಾಡಿ. ಒಂದು 4-5 ತಿಂಗಳಾದರೂ ಮಾಡಬೇಕು. ಹಾಗೆ ಇದಕ್ಕೆ ನಾವು MCR ಸ್ಲಿಪ್ಪರ್ಸ್ ಅಂತ ನಮಗೆ ಮೆಡಿಕಲಲ್ಲಿ ಸಿಗುತ್ತೆ. ಆ ಸ್ಲಿಪ್ಪರ್ಸನ್ನೇ ಯೂಸ್ ಮಾಡಬೇಕು. ಅಂದರೆ ಮನೆ ಒಳಗಡೆನೂ ಕೂಡ ಯೂಸ್ ಮಾಡಬೇಕು. ಆ ಹಿಮ್ಮಡಿ ಭಾಗದಲ್ಲಿ ತುಂಬ ಸಾಫ್ಟ್ ಆಗಿರುತ್ತೆ ಈ ಸ್ಲಿಪ್ಪರು. ಇದು ನಿಮಗೆ ಮೆಡಿಕಲಲ್ಲಿ ಸಿಗುತ್ತೆ. ಸೊ ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಹೊರಗಡೆ ಓಡಾಡುವಾಗಲೂ ಬೇರೆ ಸ್ಲಿಪ್ಪರ್ ಇಟ್ಕೊಳ್ಳಿ, MCRದೇ ಇಟ್ಕೊಳ್ಳಿ. ಒಳಗಡೆ ಕೂಡ MCR ಸ್ಲಿಪ್ಪರನ್ನೇ ಯೂಸ್ ಮಾಡಿ. ಇದು ಕೂಡ ತುಂಬಾ ನಮಗೆ ರಿಲೀಫ್ ಕೊಡ್ತಾ ಹೋಗುತ್ತೆ. ಹಿಮ್ಮಡಿ ನೋವನ್ನು ತಡೆಯುತ್ತೆ ಇದು. ಸೊ ಇದು ಒಂದು ಯೂಸ್ ಮಾಡಲೇಬೇಕಾಗುತ್ತೆ ಈ ಹಿಮ್ಮಡಿ ನೋವಿದ್ದವರು. ಹಾಗೆ ಈ ಹಿಮ್ಮಡಿ ನಮಗೆ ಕೆಲವೊಂದು ಸ್ಟ್ರೆಚಿಂಗ್ ಎಕ್ಸಸೈಸ್ ಇದೆ, ಅದನ್ನು ಕೂಡ ನಾವು ಖಂಡಿತ ಮಾಡಬೇಕಾಗುತ್ತೆ. ಸ್ಟ್ರೆಚಿಂಗ್ ಎಕ್ಸಸೈಸ್ ಇದು ನನಗೆ ಡಾಕ್ಟ್ರೇ ಹೇಳಿದ್ದು. ಈ ಥರ ಹಿಮ್ಮಡಿಯನ್ನು ಮೇಲ್ಗಡೆ ಎತ್ತಿ ಸ್ವಲ್ಪ ಬೆಳಗ್ಗೆ ಒಂದು 10 times ಮಾಡಬೇಕಾಗುತ್ತೆ. ಅದು ನೋಡಿ ಈ ಥರ ಮಾಡಬೇಕಾಗುತ್ತೆ ನೀವು. ಬೆಳಗ್ಗೆ ಒಂದು ಎದ್ದಾಕ್ಷಣ ಒಂದು 10 times ಮಾಡಿ. ಈ ಥರ ಹಿಮ್ಮಡಿಯನ್ನು ಎತ್ತಿ ಸ್ವಲ್ಪ ಹೊತ್ತು ಹಾಗೆ ನಿಂತು ಮತ್ತೆ ಕೆಳಗಡೆ ಅದನ್ನು ರಿಲೀಫ್ ಅಂದರೆ ಇಳಿಸ್ಬೇಕಾಗುತ್ತೆ. ಈ ಥರ ಒಂದು ಅರ್ಧ ಗಂಟೆ ಮಾಡಿ ನೀವು ಹಿಮ್ಮಡಿಯನ್ನು ಮೇಲ್ಗಡೆ ಎತ್ತೋದು ಮತ್ತು ಕೆಳಗಡೆ ಬಿಡೋದು, ಮೇಲ್ಗಡೆ ಎತ್ತೋದು ಮತ್ತು ಕೆಳಗಡೆ ಬಿಡೋದು, ಈ ಥರ ಮಾಡಿ ಬೆಳಗ್ಗೆ. ಹಾಗೆ ಈ ಕಾಲನ್ನು ಫ್ಲೋರ್ ಮೇಲೆ ಈ ಥರ ಇಟ್ಕೊಂಡು ಆ 5 ಬೆರಳುಗಳಿರುತ್ತಲ್ವ, ಆ 5 ಬೆರಳುಗಳನ್ನು ಹಿಂದುಗಡೆ ಸಂಪೂರ್ಣವಾಗಿ ಈ ಥರ ಪುಷ್ ಮಾಡಬೇಕು. ಅಂದರೆ ಎಳ್ಕೋಬೇಕು, ನಮ್ಮ ಕಡೆಗೇ ಫುಲ್ ಎಳ್ಕೋಬೇಕು. ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಫೋರ್ಸ್ ಕೊಟ್ಟು ಎಳ್ಕೋಬೇಕು. ಅದನ್ನು ಕೂಡ ಒಂದು 4-5 ಸಾರಿ ಮಾಡಿ. ಇದೊಂದು ಸ್ಟ್ರೆಚಿಂಗ್ ಎಕ್ಸಸೈಸ್, ಇವೆರಡು ಎಕ್ಸಸೈಸ್ ಮಾಡಿ. ಹಾಗೆ ಇನ್ನೊಂದಂದರೆ ಇದು ತುಂಬಾ ಇಂಪಾರ್ಟೆಂಟು. ಬೆಳಗ್ಗೆ ಒಂದು ಟೈಮ್ ಉಪ್ಪು ನೀರಿನಲ್ಲಿ ಈ ಥರ ಬಕೆಟ್ ಟಬ್ ತಗೊಂಡು ಅದರಲ್ಲಿ ಕಾಲುಗಳನ್ನು ಈ ಥರ ಬಿಸಿ ನೀರಿನಲ್ಲಿ ಕಲ್ಲುಪ್ಪನ್ನು ಹಾಕಿ ಈ ಥರ ಇಟ್ಕೊಳ್ಳೋದ್ರಿಂದ ಕೂಡ ತುಂಬ ರಿಲೀಫ್ ಸಿಗುತ್ತಾ ಹೋಗುತ್ತೆ. ಇದನ್ನು ಕೂಡ ಡೈಲಿ ಮಾಡಬೇಕು. ಹೀಲ್ ಪೇನ್ ಇದ್ದವರು ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಮಾಡಿದರೂ ಪರವಾಗಿಲ್ಲ. ನೋಡಿ, ನಾನು ಎಷ್ಟೊಂದು ಎಕ್ಸ್ರೇ ಎಲ್ಲ ತೊಗೊಂಡಿದ್ದೀನಿ ಈ ಹೀಲ್ ಪೇನ್ಗೋಸ್ಕರ. ತುಂಬ ಗೋಳಾಡಿದ್ದೀನಿ ನಾನು. ಕೊನೆಗೆ ನನಗೆ ಇದರಲ್ಲಿ ತುಂಬ ರಿಲೀಫ್ ಸಿಕ್ಕಿದೆ. ಸೊ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಉಪಯೋಗ ಆಗಲಿ. ಹೀಲ್ ಪೇನ್ ಇದ್ದವರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಆ ಅನುಭವ ನನಗೂ ಇದೆ. ಅದರಿಂದ ಎಲ್ಲರಿಗೂ ಅನುಕೂಲ ಆಗಲಿ, ಹೀಲ್ ಪೇನ್ ಇದ್ದವರಿಗೆ ಈ ಹೋಮ್ ರೆಮಿಡಿ ಅಂತ ಈ ವಿಡಿಯೋವನ್ನು ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.